ಜೈ ಕಿಸಾನ್ ಮಾರ್ಕೆಟ್ ಜೈ ಕಿಸಾನ್ ಮಾರ್ಕೆಟ್ ಏನು ಬೆಳಗಾವಿ ನಗರ ಬೆಳಗಾವಿ ತಾಲೂಕಾ ಮತ್ತು ಸುತ್ತಮುತ್ತದ ಏನ್ ರೈತರು ಬರ್ತಿದ್ರು, ರೈತರು ಹಾಗೂ ವರ್ತಕರು, ಸಣ್ಣ ವರ್ತಕರು ಹಾಗೂ ಹಮಾಲರು ಮತ್ತು ಡ್ರೈವರ್ಗಳಿಗೆ ಕಡೆಯಿಂದ ಜೈ ಕಿಸಾನ್ ಮಾರ್ಕೆಟ್ ನಾಗ ಏನ್ ಕೆಲವು ಡೈರೆಕ್ಟರ್ಗಳು ಅದಾರ, ಆ ಡೈರೆಕ್ಟರ್ಗಳು ಒಂದು 5 ಕೋಆಪರೇಟಿವ್ ಸೊಸೈಟಿಗಳನ್ನು ಹುಟ್ಟಾಕಿದ್ರು. ಇದರ ಮುಖ್ಯವಾಗಿ ಬೆಳಗಾವಿ ಡಿಸ್ಟ್ರಿಕ್ಟ್ ವೆಜಿಟೇಬಲ್ ಗ್ರೋವರ್ಸ್ ಸೆಲರ್ಸ್ ಒಂದು ಸೊಸೈಟಿ ಇದೆ. ಬೆಳಗಾವಿ ಹೋಲ್ಸೇಲ್ ವೆಜಿಟೇಬಲ್ ಮರ್ಚೆಂಟ್ಸ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ, ಶ್ರೀ ಕಪಿಲ್ನಾಥ್ ಕ್ರೆಡಿಟ್ ಸೌಹಾರ್ದ ಸೊಸೈಟಿ, ಆಮೇಲೆ ಸಂಕಲ್ಪ ಕ್ರೆಡಿಟ್ ಸೊಸೈಟಿ. ಇವೆಲ್ಲ ಸೊಸೈಟಿಗಳು ಏನು ಅಲ್ಲಿ ರೈತರು ಬರ್ತಿರು, ರೈತರು ಬಂದು ತಮ್ಮ ಕೈಪಲ್ಲೆ ಅವ್ರಿಗೆ ಮಾರ್ತಿರು. ಆ ಕೈಪಲ್ಲೆ ಮಾರಿದಾಗ ಆ ಹಣ ಏನ್ ಕೊಡ್ತಿರು, ಆ ಹಣ ಕೊಡೋ ಬದ್ಲಿ ನಿಮ್ ಹಣ ಕೊಡಂಗಿಲ್ಲ, ನಿಮ್ ಹಣ ನಮ್ ಕೋಆಪರೇಟಿವ್ ಸೊಸೈಟಿನಾಗ ಠೇವಣಿಯಾಗಿ ಇಡ್ತೀವತ್ತ ಆ ತರ ಅವ್ರಿಗೆ ಅವ್ರು ಬೆಳೆದಂತ ಬೆಳಿಗ್ಗೆ ರೊಕ್ಕ ಕೊಡೋ ಬದ್ಲಿ ಆ ದುಡ್ಡ ಅವ್ರ ತಮ್ಮ ಸೊಸೈಟಿಗಳನ್ನ ಠೇವಣಿ ಇಡ್ತಿರು. ಅದೇ ತರ ದಿನನಿತ್ಯ ಏನು ಕೂಲಿ ಕಾರ್ಮಿಕರಿದ್ರು ಮತ್ತು ಡ್ರೈವರ್ಗಳು ಇದ್ರು, ಅವ್ರ ಕಡೆನೂ ಆ ತರ ಅವ್ರ ರೊಕ್ಕ ಕೊಡೋ ಬದ್ಲಿ ಅವ್ರ ದುಡ್ಡು ಅವ್ರ ಕೋಆಪರೇಟಿವ್ ಸೊಸೈಟಿನಾಗ ಇಡ್ತೀವಿ ಅಂತ ಹೇಳಿ ಬಹಳಷ್ಟು ರೈತರಿಗೆ, ಹಮಾಲರಿಗೆ, ಸಣ್ಣ ವರ್ತಕರಿಗೆ ಮತ್ತು ಡ್ರೈವರ್ಗಳಿಗೆ ಈ ಜೈ ಕಿಸಾನ್ ಅಸೋಸಿಯೇಷನ್ ಕೆಲವು ಡೈರೆಕ್ಟರ್ಗಳು, ಎಲ್ಲ ಅಂತ ಎಲ್ಲ ಕೆಲವು ಡೈರೆಕ್ಟರ್ಗಳು ಇವ್ರ ಮೇಲೆ ಚೀಟಿಂಗ್ ಮಾಡಿದ್ದಾರೆ, ಇವ್ರ ಮೇಲೆ ಫ್ರಾಡ್ ಮಾಡಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಬಹಳಷ್ಟು ಜನ ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಟ್ಟರು, ಯಾವುದೇ ರೀತಿ ಒಬ್ಬರಿಗೂ ಇವತ್ತು ಇಲ್ಲಿವರೆಗೆ ಹಣ ಬಂದಿಲ್ಲ. ಅದಕ್ಕಾಗಿ ನಾವು ಎಲ್ಲಾ ಡೆಪಾಸಿಟರ್ ಜೊತೆ ಮೀಟಿಂಗ್ ಮಾಡಿಕೊಂಡು ಇದ್ರ ಬಗ್ಗೆ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಇವತ್ತು ಬಿಜೆಪಿ ನಾಯಕರೇ ಏನು ಜೈ ಕಿಸಾನ್ ಪರವಾಗಿ ಬಂದು ಹೋರಾಟ ಮಾಡಿದ್ರು, ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ನಾನು ಪ್ರಶ್ನೆ ಕೇಳ್ತೇನೆ, ಮುಖ್ಯವಾಗಿ ನಾನು ಅಭಯ ಪಾಡ್ಲಿಕ್ಕೆ ಪ್ರಶ್ನೆ ಮಾಡ್ತೇನೆ, ನಿಮಗೆ ಮಾನ ಮರ್ಯಾದೆ ಐತಿಲ್ಲ? ಯಾಕಂದ್ರೆ ನೀವು ರೈತರ ಪರವಾಗಿ ಹೋರಾಟ ಮಾಡತ್ತೀರೋ ಅಥವಾ ಇಂಥ ಫ್ರಾಡ್ ಮಂದಿ ಪರವಾಗಿ ಹೋರಾಟ ಮಾಡ್ತೇವ್ರಿ? ಎಲ್ಲರಿಗೂ ಗುರುತು ಮೋಹನ್ ಮನೋಳ್ಕರ್ ನಿಮ್ಮ ಮನುಷ್ಯ. ಇವತ್ತು ಮೋಹನ್ ಮನೋಳ್ಕರ್ ಕಪಿಲ್ನಾಥ್ ಸೊಸೈಟಿನಲ್ಲಿ 2014ರಿಂದ 3 ವರ್ಷ 14 ಲಕ್ಷ ರೂಪಾಯಿ ಸೊಸೈಟಿ ಹಣ ತನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾನೆ. ಇದು ನಮ್ಮ ಎನ್ಕ್ವೈರಿ ಅಲ್ಲ, ಇದು DR ಆಫೀಸ್ ಇಂದ ಸೌಹಾರ್ದ ಫೆಡರೇಷನ್ ಎನ್ಕ್ವೈರಿ ಇದು. ಅದಕ್ಕೆ ಇವತ್ತು ನಾವು ನಿಮಗೆ ಪ್ರಶ್ನೆ ಮಾಡ್ತೀವಿ, ಇಂಥವ್ರು ಯಾಕೆ ನೀವು ಸಪೋರ್ಟ್ ಮಾಡ್ತೀರಿ? ಇವತ್ತು ನರೇಂದ್ರ ಮೋದಿ ಅವರು ನಾವು ರೈತ ಸರ್ಕಾರದಲ್ಲ ಅಂತಾರ. ಇದು ರೈತರಿಗೆ ಅನ್ಯಾಯ ಆಗೈತಿ. ರೈತರಿಗೆ ನ್ಯಾಯ ಕೊಡೋ ಬದ್ಲಿ ಯಾರು ಫ್ರಾಡ್ ಮಾಡಿದಾರ ಅವ್ರ ಪರವಾಗಿ ಹೋಗಿ ನೀವು ನಿಂತೀರಿ, ನಿಮ್ಗೆ ಮಾನ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ಆಮೇಲೆ ಇದ್ರ ಬಗ್ಗೆ ಎಲ್ಲೆಲ್ಲ ಎನ್ಕ್ವೈರಿ ಆಗ್ಯಾವ ಅಲ್ಲೆಲ್ಲಾ ಕಡೆ ರಾಜಕೀಯ ಒತ್ತಡ ತಂದ ಅದನ್ನ ತುಳಿಯುವಂತ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು ಅವಕಾಶ ಮಾಡಿ ಕೊಡಂಗಿಲ್ಲ. ಇವತ್ತು ನಾವು ಜಿಲ್ಲಾಧಿಕಾರಿ ಒಂದು ಮನವಿ ಕೊಟ್ಟೇವೆ, ಸರ್ಕಾರ ಇದ್ರ ಬಗ್ಗೆ ತಾವೇ ಸುಮೋಟೋ ಕೇಸ್ ಬುಕ್ ಮಾಡೋದಕ್ಕಂತ ನಮ್ಮ ಒತ್ತಾಯ ಇದೆ. ಧನ್ಯವಾದ. ಬೆಳಗಾವಿ ಜನಕ್ಕೆ ತಿಳಿದು ಬಂದ ಪ್ರಕಾರ ಒಂದು 5 ಸೊಸೈಟಿಗಳು ಹಮಾಲರು, ಆಮೇಲೆ ಏನು ತರಕಾರಿ ವರ್ತಕರು, ರೈತರು ಇವ್ರದ್ದೆಲ್ಲರದು ಏನು ಹಣವನ್ನ ತಮ್ಮ SB ಮತ್ತು FD ಎಲ್ಲೆಲ್ಲ ತಮ್ಮ ಸೊಸೈಟಿಗಳು ಇಟ್ಕೊಂಡು ಅವ್ರಿಗೆ ಯಾವುದೇ ತರದ ಹಣನ ಪಾವತಿಸದೆ FD ಮಾಡಿದವ್ರ ಇಂಟ್ರೆಸ್ಟ್ ಇಲ್ಲ, ಬಡ್ಡಿ ಏನೂ ಇಲ್ಲ, ಜೊತೆಗೆ ಅವ್ರದ್ದು ಅಸಲು ಕೂಡ ಇಲ್ಲ. ಈ ರೀತಿ ಒಂದು ಪಂಗನಾಮ ಹಾಕಿ ಪಲಾಯನ ಮಾಡಿದ್ದಾರೆ ಇದ್ರೊಳಗಿಂದ ಅಂತ ತಿಳ್ಕೊಂಡು ತಮ್ಮ ಬೆಳಗಾವಿ ಜನತೆಗೆ ಹೇಳಕ್ ಇಚ್ಛೆ ಪಡ್ತೀನಿ. ಅದರಲ್ಲಿ ದಿ ಬೆಳಗಾಂ ಡಿಸ್ಟ್ರಿಕ್ಟ್ ವೆಜಿಟೇಬಲ್ ಗ್ರೋವರ್ಸ್ ಸೆಲ್ಲರ್ಸ್ ಪರ್ಚೇಸರ್ಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಫೋರ್ಟ್ ರೋಡ್, ಬೆಳಗಾಂ ಹೋಲ್ಸೇಲ್ ವೆಜಿಟೇಬಲ್ ಮರ್ಚೆಂಟ್ಸ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಕಾಮತಗಲ್ಲಿ, ಶ್ರೀ ಕಪಿಲ್ನಾಥ್ ಕ್ರೆಡಿಟ್ ಸೌಹಾರ್ದ सहकारी लिमिटेड महाद्वार रोड में जय किसान होलसेल मर्चेंट वेजिटेबल मर्चेंट एसोसिएशन, संकल्प क्रेडिट सोसाइटी कपिलेश्वर रोड. ಈ ರೀತಿ ಒಂದು 5 ಸೊಸೈಟಿಗಳಲ್ಲಿ ಏನೋ ಹಣವನ್ನ ರೈತರಾಗಲಿ, ಅಲ್ಲಿಯ ತರಕಾರಿ ವರ್ತಕರಾಗಲಿ ಹಾಗೂ ಹಮಾಲರಾಗಲಿ ಇಟ್ಟದನ್ನ ಯಾವುದೇ ಹಣಗಳನ್ನ 10-15 ವರ್ಷಗಳಾದ್ರೂ ಕೂಡ ಮರಳಿ ಬರ್ತಾ ಅವ್ರಿಗೆಲ್ಲ ಪಂಗನಾಮ ಹಾಕಿ ಹೋಗಿದ್ದಾರೆ. ಅದಕ್ಕಾಗಿ ನಾವು ಮಾನ್ಯ ಪೊಲೀಸ್ ಆಯುಕ್ತರಿಗೂ ಕೂಡ ಇದನ್ನ ಮನವಿ ಮಾಡಿದ್ರೆ ಇವ್ರ ಮೇಲೆ ತನಿಖೆ ಮಾಡಿ ಸರಿಯಾದ ಅವ್ರಿಗೆ ಒಂದು ಕ್ರಿಮಿನಲ್ ಮೊಕದ್ದಮೆ ಅವ್ರ ಮೇಲೆ ಹೂಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಂತ ತಿಳ್ಕೊಂಡು ನಾವು ವಿನಂತಿ ಕೂಡ ಮಾಡಿದ್ದೇವೆ. ಅದೇ ರೀತಿ ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರ ಗಮನಕ್ಕೂ ಕೂಡ ಇವತ್ತಿನ ದಿವಸ ಇದನ್ನು ತರ್ತಾ ಇದ್ದೇವೆ. ಹಾಗೂ ಈ ಒಂದು ಏನು ನಮ್ದು ಪಿಟಿಷನ್ ಇದೆ, ಈ ಪಿಟಿಷನ್ ಅನ್ನ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು, ಅದೇ ರೀತಿ ಮಾನ್ಯ
ಗೃಹ ಇಲಾಖೆ ಸಚಿವರು, ಮಾನ್ಯ ಸಹಕಾರ ಇಲಾಖೆ ಸಚಿವರು, ಮಾನ್ಯ ಲೋಕೋಪಯೋಗಿ ಸಚಿವರು, ಮಾನ್ಯ ಶಾಸಕರು ಉತ್ತರ ಕ್ಷೇತ್ರ ಬೆಳಗಾವಿ, ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ಆದಾಯಕರ ನಿರ್ದೇಶಕರು, ಮಾನ್ಯ ಆದಾಯಕರ ನಿರ್ದೇಶಕರು ಅಂದ್ರೆ ಡಿಜಿ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾರೆ ಅವರು, ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ನಗರ ಪೊಲೀಸ್ ಅಧಿಕಾರಿಗಳು, ಇಷ್ಟು ಮಂದಿಗೆಲ್ಲ ಈ ಒಂದು ಪಿಟಿಷನ್ ನಾವೆಲ್ಲ ಈಗಾಗಲೇ ರವಾನೆ ಮಾಡ್ತಾ ಇದ್ದೀವಿ. ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಯಾರ್ಯಾರ್ದೆಲ್ಲ ಈಗಾಗಲೇ ಅವರು ಹೂಡಿಕೆದಾರರ ದುಡ್ಡನ್ನು ಅವರು ತಕೊಂಡಿದ್ದಾರೆ ಅದನ್ನೆಲ್ಲ ಮರಳಿ ಅವ್ರಿಗೆ ಕೊಡಿಸೋದ್ರ ಸಲುವಾಗಿ ನಮ್ಮ ಪ್ರಯತ್ನ ಇದೆ. ನಮ್ಮ ಹತ್ರ ಇವರು ತಕರಾರು ತಕೊಂಡ್ ಬಂದಿದ್ರು, ಆ ಪ್ರಕಾರ ನಾವು ಅದನ್ನೀಗ ಇದನ್ನ ಯಾವ ರೀತಿ ಮರಳಿ ಕೊಡಿಸೋದಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ತನಿಖೆಯಾಗಿ ಇವ್ರು ಏನು ಡೈರೆಕ್ಟರ್ಗಳು ಇದ್ದಾರೆ, ಯಾವುದೇ 5 ಸೊಸೈಟಿಗಳಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಯಾರ್ಯಾರು ಅವರೆಲ್ಲ ಡೈರೆಕ್ಟರ್ಗಳಿದಾರೋ ಆ ಡೈರೆಕ್ಟರ್ಗಳ ಆಸ್ತಿಗಳನ್ನ ಏನಿದೆ ಅದನ್ನೆಲ್ಲ ಚೌಕಾಶಿ ಮಾಡಿ ಅದನ್ನ ಮುಟ್ಟುಗೋಲು ಹಾಕಿ ಈ ಎಲ್ಲ ನೊಂದಿತರ ಪೀಡಿತರ ಇವರೆಲ್ಲ ಹಣವನ್ನು ಮರಳಿ ಕೊಡಿಸುವುದ್ರ ಸಲುವಾಗಿ ನಮ್ದೆಲ್ಲ ಪ್ರಯತ್ನ ಇರ್ತದೆ ಅಂತ ತಿಳ್ಕೊಂಡು ಹೇಳ್ತದೆ. ಅದನ್ನ ಸರ್ಕಾರ ಯಾರೆಲ್ಲ ಡೈರೆಕ್ಟರ್ಗಳು ಈಗಾಗಲೇ ಮೋಸ ಮಾಡಿದ್ದಾರೆ, ಯಾವ ಸೊಸೈಟಿ ಮೋಸ ಮಾಡಿದೆ, ಅವರ ಪ್ರಾಪರ್ಟೀಸ್ಗಳನ್ನ ಮುಟ್ಟುಗೋಲು ಹಾಕಿ ಇವ್ರಿಗೆ ಹಣ ಮರಳಿ ಕೊಡಿಸ್ಬೇಕು ಅಂದ್ಕೊಂಡು ನಾನು ವಿನಂತಿ ಮಾಡ್ತಾ ಇದ್ದೇನೆ.